ಒಂದು ಸೈಟ್ ಏನೋ ನೋಡಿದ್ರಿ, ಲೊಕೇಶನ್ ಸೂಪರ್, ಪ್ರೈಸ್ ಕೂಡ ಮಾರ್ಕೆಟ್ ಗಿಂತ ಕಡಿಮೆ, ಆದ್ರೆ ಒಂದ್ ಕಡೆ ದೊಡ್ಡ ದೊಡ್ಡ ಪವರ್ ಲೈನ್ಸ್ ಹೋಗಿದೆ. ಆಗ ನಮ್ಮ ಮೈಂಡ್ ಅಲ್ಲಿ ಬರೋ ಫಸ್ಟ್ ಕ್ವೆಶ್ಚನ್ ಏನು? ಇಲ್ಲಿ ಮನೆ ಕಟ್ಬೋದಾ? ಈ ಲ್ಯಾಂಡ್ ಸೇಫಾ? ಪವರ್ ಲೈನ್ ಬಫರ್ ಝೋನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಇವತ್ತಿನ ವಿಡಿಯೋದಲ್ಲಿ ಮಿತ್ಸ್ ಬೇರೆ, ಆಕ್ಚುಲ್ ರೂಲ್ಸ್ ಏನು ಅಂತ ಸಿಂಪಲ್ ಆಗಿ ನೋಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟಾಕಿಂಗ್ ಲ್ಯಾಂಡ್ಸ್. ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಜನರು ರೋಡ್ ಬಫರ್, ರಾಜಕಾಲುವೆ ಬಫರ್, ರೈಲ್ವೆ ಬಫರ್ ಕೂಡ ನೋಡ್ತಾರೆ. ಆದ್ರೆ ಪವರ್ ಲೈನ್ ಬಫರ್ ಬಗ್ಗೆ ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರೆಗ್ಯುಲೇಷನ್ಸ್ ಮೊದಲು ಒಂದ್ ಥಿಂಗ್ ಕ್ಲಿಯರ್ ಮಾಡೋಣ. ಪವರ್ ಲೈನ್ ಬಫರ್ ಝೋನ್ ಅನ್ನೋ ಟರ್ಮ್ ಅನ್ನ ಜನ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ, ಆದ್ರೆ ರೆಗ್ಯುಲೇಷನ್ ಅಲ್ಲಿ ಮುಖ್ಯವಾಗಿ ಹೇಳಿರೋದು ಹಾರಿಜಾಂಟಲ್ ಕ್ಲಿಯರೆನ್ಸ್ ಬಗ್ಗೆ. ಅಂದ್ರೆ ಪವರ್ ಲೈನ್ ಮತ್ತು ಬಿಲ್ಡಿಂಗ್ ಮಧ್ಯೆ ಇರಬೇಕಾಗಿರೋ ಮಿನಿಮಮ್ ಸೇಫ್ ಡಿಸ್ಟೆನ್ಸ್ ಇದೆ. ಈ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ವೈರ್ ಇದೆಯಲ್ಲ, ಅದು ವಿಂಡ್ ಅಲ್ಲಿ ಸ್ವಿಂಗ್ ಆದ್ರೂ ಕೂಡ ಬಿಲ್ಡಿಂಗ್ ಗೆ ಟಚ್ ಆಗದೆ ಇರೋ ಹಾಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಜನ ಜಾಸ್ತಿ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ಪವರ್ ಲೈನ್ ಕಾಣಿಸ್ತು ಅಂದ್ರೆ ಈ ಇಡೀ ಏರಿಯಾ ಫುಲ್ ಪ್ರಾಹಿಬಿಟೆಡ್ ಅಂತ ಅನ್ಕೋತಾರೆ. ಆಕ್ಚುಲ್ ಆಗಿ ಅದು ಕರೆಕ್ಟ್ ಅಲ್ಲ. ರೂಲ್ಸ್ ಹೇಳೋದೇನಂದ್ರೆ ಬಿಲ್ಡಿಂಗ್ ಮಾತ್ರ ರಿಕ್ವೈರ್ಡ್ ಕ್ಲಿಯರೆನ್ಸ್ ಒಳಗಡೆ ಬರಬಾರ್ದು ಅಂತ. ಅಂದ್ರೆ ಎಂಟೈರ್ ಲ್ಯಾಂಡ್ ಬ್ಯಾನ್ ಅಂತ ಅಲ್ಲ, ಬಿಲ್ಡಿಂಗ್ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದೊಂದೇ ಮೇನ್ ಪಾಯಿಂಟ್. ಸೊ ಬಿಫೋರ್ ಯು ಬಿಲ್ಡ್ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ತಲೆಲಿರ್ಲಿ, ಅಂದ್ರೆ ಇವಾಗ ಮನೆ ಕಟ್ಟುವಾಗ ಅಥವಾ ಸ್ಟ್ರಕ್ಚರ್ ಪ್ಲಾನ್ ಮಾಡುವಾಗ ಎಷ್ಟು ಗ್ಯಾಪ್ ಬಿಡಬೇಕು ಅಂತ. ಈ ಆನ್ಸರ್ ಯಾವಾಗ್ಲೂ ಒಂದೇ ಆಗಿರಲ್ಲ, ಯಾಕಂದ್ರೆ ಬೇರೆ ಬೇರೆ ಪವರ್ ಲೈನ್ ವೋಲ್ಟೇಜ್ಗೆ ಬೇರೆ ಬೇರೆ ಸೇಫ್ಟಿ ಕ್ಲಿಯರೆನ್ಸ್ ಇರುತ್ತೆ.